ಖಂಡಿತ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅವಕಾಶ ಇರತಕ್ಕಂಥದ್ದು. 2043ರ ತನಕ ಒಟ್ಟಾರೆಯಾಗಿ ತಮಿಳುನಾಡಿನ ರಾಜ್ಯಭಾರವನ್ನು ವಿಜಯ್ ದಳಪತಿಯವರು ಮಾಡ್ತಕ್ಕಂಥ 2037ರವರೆಗೆ ಇವ್ರಿಗೆ ಅತ್ಯಂತ ಅಖಂಡ ರಾಜಯೋಗ ಇದೆ. ಈ ಅಖಂಡ ರಾಜಯೋಗದಲ್ಲಿ ಯಾವುದೇ ಕಾರಣಕ್ಕೂ ಅವರು ಸೋಲುವ ಸಂಭವವೇ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಸಮಸ್ತ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ವಯಸ್ಕ ಆಚಾರ್ಯಾದ ನಾನು ಬಯಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನಪ್ಪ ಅಂದರೆ, ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡು ದ್ರಾವಿಡ ಒಂದು ಸಂಪ್ರದಾಯವನ್ನು ಹೊಂದಿರತಕ್ಕಂಥ, ವಿಶೇಷವಾಗಿ ತಮ್ಮದೇ ಆದಂಥ ಅಸ್ತಿತ್ವವನ್ನು ಯಾವತ್ತು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಏಕಮೇವ ಮನಸ್ಥಿತಿ, ಜಾತಿ, ಧರ್ಮ ಹಾಗೆ ತಮ್ಮ ಬದ್ಧತೆಗೆ ಅನುಸಂಧಾನವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ತಮ್ಮ ಬದ್ಧತೆಯ ನಿಲುವಿಗೆ ವಿಶೇಷವಾಗಿ ಆ ಒಂದು ಕಾಳಜಿಯನ್ನು ಕೊಡ್ತಕ್ಕಂಥ ಒಂದು ಸ್ವಭಾವ ಇರತಕ್ಕಂಥದ್ದು ನಮ್ಮ ನೆರೆಯ ನಮ್ಮ ಮಿತ್ರ ರಾಜ್ಯವಾದ ತಮಿಳುನಾಡು. ಎಲ್ಲರ ಕೌತುಕ ಏನಪ್ಪ ಅಂದರೆ, ವಿಜಯ್ ದಳಪತಿ. ಈ ವಿಜಯ್ ದಳಪತಿ, ಈ ದಳಪತಿ ಅಂತಕ್ಕಂಥ ವಿಶೇಷವಾದಂಥ ಹೆಸರನ್ನು ಅಲ್ಲಿರುವ ಎಲ್ಲ ವಿಶೇಷವಾದಂಥ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥದ್ದು. ವಿಜಯ್ ದಳಪತಿ ಅಂದರೆ ವಿಶೇಷವಾಗಿ ವಿಜಯ್ಗೆ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತೇಳಿ ಅವರ ಹೆಸರು. 22/6/1974ರಲ್ಲಿ ಇವರ ಜನನ ಆಗುತ್ತೆ, ವಿಶೇಷವಾಗಿ ಚೆನ್ನೈನಲ್ಲಿ. ಅದರಲ್ಲೂ ಕೂಡ ಇವರ ಜಾತಕವನ್ನು ಪರಿಶೀಲನೆ ಮಾಡಿ ಇವತ್ತಿನ ಸ್ಥಿತಿಗತಿಗಳನ್ನು, ಯಾಕೆಂದರೆ ತಮಿಳುನಾಡಿನಲ್ಲಿ ವಿಶೇಷವಾಗಿ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಅತಿ ಕಡಿಮೆ ಸಮಯದಲ್ಲಿ 2024ರಲ್ಲಿ ತಮಿಳ್ ವಿಕ್ಟರಿ ಕಳಗಂ ಅಂತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಆ ಒಂದು ಪಕ್ಷದಿಂದ ಒಂದು ಮುಖ್ಯಮಂತ್ರಿಯ ಗಾದೆಗೆ ಏರುವಷ್ಟು ಶಕ್ತಿಯನ್ನು ಹೇಗೆ ಬೆಳೆಸ್ಕೊಂಡ್ರು ಅಂತಕ್ಕಂಥದ್ದು ಇವತ್ತಿನ ವಿಶೇಷ. ಹಾಗಾಗಿ ಇವರಿಗೆ ನಿಜವಾಗಿಯೂ CM ಆಗುವ ಯೋಗ ಇದೆಯಾ? ಈ CM ಆದ ನಂತರದಲ್ಲಿ ಬರಬಹುದಾದಂತಹ ಸಮಸ್ಯೆಗಳೇನು? ಇವರು ಸುದೀರ್ಘವಾಗಿ 5 ವರ್ಷಗಳ ಕಾಲ ತಮಿಳುನಾಡನ್ನು ಆಳ್ವಿಕೆಯನ್ನು ಮಾಡ್ತಾರಾ? ಜೊತೆಗೆ ಇವರ ಗ್ರಹಸ್ಥಿತಿಗಳು ಹೇಗಿದ್ದಾವೆ? ಇವರು ಹುಟ್ಟಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ, ಶನಿವಾರ ಹುಟ್ಟಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾವು ಬೆಳಗ್ಗೆ 7:45ಗೆ ಸಮಯವನ್ನು ತಕ್ಕೊಂಡಿದ್ದೇವೆ. ಅದನ್ನು ನೋಡಿದಾಗ ಇವರಿಗೆ ಇವತ್ತಿನ ಕಾಲಮಾನವನ್ನು ನೋಡಿದಾಗ ಶುಕ್ರ ಮಹಾದಶೆ ನಡೀತಾ ಇರತಕ್ಕಂಥದ್ದು. ಈ ನಾವು ಮುಖ್ಯವಾಗಿ ಚಾರ್ಟನ್ನು ಹಾಕ್ಕೊಂಡಾಗ ವಿಶೇಷವಾಗಿ ಇವರು ಅದರಲ್ಲೂ ಕೂಡ ಕೆಲವರು 11:50 ಅಂತಾರೆ, ಕೆಲವರು 8:45 ಅಂತಾರೆ. ಆದರೆ ನಾವು 7:15 ಸಮಯವನ್ನು ತಗೊಂಡಿದ್ವಿ. ಅದನ್ನು ಅವಲೋಕನೆ ಮಾಡಿದಾಗ ಕಟಕ ರಾಶಿ, ಕಟಕ ಲಗ್ನ ಆಗ್ತಕ್ಕಂಥದ್ದು, ಲಗ್ನದಲ್ಲಿ ಕುಜ ಮತ್ತು ಚಂದ್ರರ ಸಂಯೋಗ ಇರತಕ್ಕಂಥದ್ದು, ಪಂಚಮದಲ್ಲಿ ರಾಹು ಇದ್ದಾನೆ, ವಿಶೇಷವಾಗಿ ಅಷ್ಟಮಕ್ಕೆ ಗುರು ಬಂದಿರತಕ್ಕಂಥದ್ದು, ಭಾಗ್ಯಾಧಿಪತಿಯಾದಂಥ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು, ಮತ್ತು ಲಾಭಭಾವದಲ್ಲಿ ಶುಕ್ರ ಮತ್ತು ಕೇತು ಸಂಯೋಜನೆ ಇರತಕ್ಕಂಥದ್ದು, ವ್ಯಯಭಾವದಲ್ಲಿ ರವಿ ಬುಧ ಮತ್ತು ಮಾಂದಿ ಶನಿ ಸಂಯೋಜನೆ ಇರತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ನಾವು ವಿಜಯ್ ದಳಪತಿಯ ಇವತ್ತಿನ ಸ್ಥಿತಿಮಾನವನ್ನು, ಇವತ್ತಿನ ಗ್ರಹಸ್ಥಿತಿಗಳನ್ನು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಂಡಂಥದ್ದು. ಯಾರೂ ಕೂಡ ಕೇಳಿರದಂತಹ ಒಂದು ಫಲಿತಾಂಶವನ್ನು ತಮಿಳುನಾಡಿನ ಮತದಾರರು ಕೊಟ್ಟಿದ್ದಾರೆ. ಆದರೆ ಯಾಕೆ 107 ಸೀಟುಗಳು ಅವ್ರಿಗೆ ಬಂದಿರತಕ್ಕಂಥದ್ದು? 108 ಅಂದರು, ಆ ನಂತರದಲ್ಲಿ ಅದೇನೋ ಸ್ವಲ್ಪ ವೇರಿಯೇಷನ್ ಆಗಿ 107ಕ್ಕೆ ಬಂದು ನಿಂತ್ಕೊಂಡಿದೆ ಮಿತ್ರ. ಆದರೆ ಈಗ ನ್ಯಾಷನಲ್ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವು ಕೂಡ ಅವ್ರಿಗೆ ಸಹಮತವನ್ನು ಕೊಟ್ಟಿದೆ, ಒಂದು 5 ಸೀಟನ್ನು ಅವ್ರು ಕೊಟ್ಟಿರ್ತಕ್ಕಂಥ. ಇದೆಲ್ಲವನ್ನು ನೋಡಿದಾಗಲೂ ಕೂಡ 112 ಸೀಟರ ಸಮೀಪಕ್ಕೆ ಬಂದಾಗ ಆ ಒಂದು ತಮಿಳುನಾಡಿನ CM ಆಗಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು 118 ಸಂಖ್ಯಾಬಲ. ಆ 118ರ ಸಂಖ್ಯಾಬಲದಲ್ಲಿ ಇರ್ತಕ್ಕಂಥದ್ದು, ಯಾಕೆಂದರೆ ಈ 18 ಅಂತಕ್ಕಂಥದ್ದು ನಾವು ಅಲ್ಲೂ ಕೂಡ ಎಲ್ಲವನ್ನು ಗಮನಿಸಿದಾಗ 1 ಬರತಕ್ಕಂಥದ್ದಾಗುತ್ತೆ, ಅಂದರೆ 118. ಇದನ್ನು ನೋಡಿದಾಗ ಇವ್ರಿಗಿರುವಂತಹ ಸ್ಥಾನಗಳು ಈಗ 107 + 5 ಅಂದರೆ 112 ಸೀಟುಗಳಾಯಿತು. ಇಲ್ಲೂ ನಾವು ಎರಡನ್ನು ನೋಡಿದಾಗ 1 ಮತ್ತು ಬಹಳ ಮುಖ್ಯವಾಗಿ 4ರ ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಖಂಡಿತವಾಗಿಯೂ ಶತಸಿದ್ಧವಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಹೋಗುವ ಯಾವುದೇ ಪರಿಸ್ಥಿತಿಯೂ ಇಲ್ಲ. ಖಂಡಿತ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅವಕಾಶ ಇರತಕ್ಕಂಥದ್ದು ವಿಜಯ್ ದಳಪತಿಗೆ. ಹಾಗಾಗಿ ನಾವು ಯಾರೂ ಕೂಡ ಚಿಂತಿಸುವ ಅಗತ್ಯ ಇಲ್ಲ. ಆದರೆ ಈಗ ಅವ್ರಿಗೆ 2017ರಿಂದ ಸಹಜವಾಗಿ ಶುಕ್ರದಶೆ ಪ್ರಾರಂಭ ಆಗಿದೆ. 2037ರ ತನಕ ಇವ್ರಿಗೆ ಶುಕ್ರದಶೆ ಇದೆ. ಶುಕ್ರದಶೆಯಲ್ಲಿ ಬಹಳ ಮುಖ್ಯವಾಗಿ ಇವಾಗ ನಾವು ಸಮಯವನ್ನು ನೋಡಿದಾಗ ಈ ಒಂದು ಕಾಲಮಾನವನ್ನು ನೋಡಿದಾಗ
ಶುಕ್ರದಶೆ ರಾಹುಭುಕ್ತಿ ಇರತಕ್ಕಂಥದ್ದು. ಈ ಶುಕ್ರದಶೆ ರಾಹುಭುಕ್ತಿ ಮುಖ್ಯವಾಗಿ ಪಾಪಗ್ರಹಗಳು, ವಿಶೇಷವಾಗಿ ಅದರಲ್ಲೂ ಕೂಡ ರಾಹುಗ್ರಹ ಪಂಚಮ ಭಾವಕ್ಕೆ ವೈಭಾವಕ್ಕೆ ಬಂದಾಗ ಉತ್ಕೃಷ್ಟ ಫಲವನ್ನು ಕೊಡ್ತಾನೆ, ರಾಜಯೋಗವನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾವ ಪಾಪಗ್ರಹವಾಗಿರ್ತಕ್ಕಂಥ ಶನಿಯುಕ್ತನಾಗಿ ಮುಖ್ಯವಾಗಿ ರವಿ ಮತ್ತು ಬುಧನು ಸಂಯೋಜನೆಯಾಗಿ 12ನೇ ಭಾವದಲ್ಲಿ ಸ್ಥಿತರಿರೋದ್ರಿಂದ ಸ್ವಲ್ಪ ಕಠಿಣ ಪರಿಶ್ರಮ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಇವರನ್ನು ಯಾವುದೇ ಕಾರಣಕ್ಕೂ ಮೇಲಿನಲ್ಲಿ ಇದ್ದಂಥ ಆದರೂ ಕಾಣದೇ ಕೈಗಳು ಅಂತಕ್ಕಂಥ ನಾವೇನು ಹೇಳ್ತೀವೋ, ಕಾಣದೇ ಕೈಗಳು ಇವರನ್ನು ತಡೆಯುವಂಥ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾಕೆಂದರೆ ಮುಖ್ಯವಾಗಿ ತಮ್ಮ ಹಿಡಿತದಲ್ಲಿ ಅವರನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ವಿಜಯ್ ಅವರಿಗೆ ರಾಜಕೀಯದ ಅನುಭವ ತುಂಬ ಕಡಿಮೆ ಇರತಕ್ಕಂಥದ್ದಿದೆ. ಹಾಗಾಗಿ ನಾವು ಗ್ರಹಸ್ಥಿತಿಗಳನ್ನು ನೋಡಿದಾಗ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ 2033ರವರೆಗೆ ಇವರೇ ಮುಖ್ಯಮಂತ್ರಿ ಆಗಿರುವಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಿದೆ. ಜೊತೆಗೆ ಇನ್ನೂ 2 ಟರ್ಮ್ ಮುಖ್ಯವಾಗಿ 2043ರವರೆಗೆ ಇವರಿಗೆ ರಾಜಯೋಗದಲ್ಲಿ ಅತ್ಯಂತ ಮಹಾರಾಜಯೋಗ ಇರ್ತಕ್ಕಂಥದ್ದಿದೆ. ಹಾಗಾಗಿ 2043ರ ತನಕ ಒಟ್ಟಾರೆಯಾಗಿ ತಮಿಳುನಾಡಿನ ರಾಜ್ಯಭಾರವನ್ನು ವಿಜಯ್ ದಳಪತಿಯವರು ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಈ ಒಂದು ಟರ್ಮ್ ಅಲ್ಲ, ಇದನ್ನು ಹೊರತುಪಡಿಸಿ ಇನ್ನೂ 2 ಟರ್ಮು ವಿಜಯ್ ದಳಪತಿಯವರು ಬರ್ತಕ್ಕಂಥವ್ರು ಇದ್ದಾರೆ. ತಮಿಳುನಾಡಿನ ಎಲ್ಲ, ಯಾಕೆಂದರೆ ಒಂದು ಮುಖ್ಯವಾಗಿ ಒಬ್ಬ ರಾಜಕೀಯ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೌಢತೆ ಮತ್ತು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು, ವಿಶೇಷವಾಗಿ ಯಾಕೆಂದರೆ ಒಂದು ರಾಜಕೀಯ ಅಂತಕ್ಕಂಥದ್ದು ಇವತ್ತಿನ ಕಾಲಮಾನದಲ್ಲಿ ಎಷ್ಟು ಅದು ದುರ್ವ್ಯವಸ್ಥೆಯಲ್ಲಿ ಇದೆ ಅಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ತಾಜಾ ಉದಾಹರಣೆಯಾಗಿ ನಾವು ತಮಿಳುನಾಡನ್ನು ಗಮನಿಸಬಹುದು. ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಇದರ ವಿಚಾರಗಳು ಇರತಕ್ಕಂಥದ್ದಿದೆ. ಆದರೆ ಅದನ್ನು ಈಗ ಮಾತನಾಡುವ ಸಮಯ ಇಲ್ಲ. ಆದರೂ ಕೂಡ ಈ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮವಾದದ್ದರಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಹೊಸ ಪಕ್ಷಗಳ ಬೆಳವಣಿಗೆ ಆದಾಗ ಮುಖ್ಯವಾಗಿ ರಾಜಕೀಯದಲ್ಲಿರ್ತಕ್ಕಂಥ, ವಿಶೇಷವಾಗಿ ನಾವೇನನ್ನು ರಾಜಕೀಯದಲ್ಲಿ ಕರಪ್ಷನ್ ಅಂತ ನಾವೇನು ಹೇಳ್ತೀವೋ ಆ ಪದ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ಕೂಡ ಪ್ರೀತಿಯಿಂದ ಹಾಕಿರ್ತಕ್ಕಂಥ ಒಂದು ಮತದಾನ ಅವರು ಇವತ್ತಿನ ಆ ಒಂದು ಸ್ಥಾನಮಾನಕ್ಕೆ ಕರೆದು ಕೂರಿಸಿದೆ. ಆದರೆ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಏನಪ್ಪ ಅಂದರೆ ರವಿಯೊಟ್ಟಿಗೆ ರಾಹು ಸಂಯೋಜನೆ ಬಂದಾಗ ಏನಾಗುತ್ತಪ್ಪ ಅಂದರೆ ಗ್ರಹಣ ಯೋಗ ಪ್ರಾರಂಭ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ಸಮಯದವರೆಗೆ ಇವರನ್ನು ಯಾರಾದರೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆ ಇರತಕ್ಕಂಥದ್ದಿರುತ್ತೆ. ಆದರೆ ಆ ಗ್ರಹಣ ಮುಗಿದ ನಂತರದಲ್ಲಿ ಖಂಡಿತ ಇವರು ಪ್ರವರ್ತಮಾನಕ್ಕೆ ಬರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ವಿಶೇಷವಾಗಿ ಈ ಒಂದು ವಿಜಯ್ ಅವರಿಗೆ ಬಹಳ ಮುಖ್ಯವಾಗಿ ನಾವು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ರಾಜ್ಯಭಾರವನ್ನು ಸುಭಿಕ್ಷತೆಯಿಂದ, ಯಾಕೆಂದರೆ ಒಂದು ದೇಶ, ಒಂದು ರಾಜ್ಯ ಅಥವಾ ಒಂದು ಗ್ರಾಮ, ಒಂದು ಮನೆ ಚೆನ್ನಾಗಿರಬೇಕಾದ್ರೆ ಆ ಒಡೆಯನಾಗಿರ್ತಕ್ಕಂಥವನು ಸದೃಢತೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ತೆಗೆದುಕೊಳ್ಳುವ ನಿರ್ಧಾರಗಳು ವಿಶೇಷವಾಗಿ ಎಲ್ಲ ಜನಸಮೂಹಕ್ಕೂ ಕೂಡ, ಪ್ರಾಣಿ ಪಕ್ಷಿಗಳಿಂದ ಆದಿಯಾಗಿ ಎಲ್ಲ ಜನಸಮೂಹಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಅವರ ಆಲೋಚನಾ ವಿಧಾನವಿದ್ದಾಗ ಖಂಡಿತ ಅವರ ಯಶಸ್ಸು ಖಂಡಿತ ಸಿಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ನಾವು ನಮ್ಮ ಪರಂಪರೆ ಅತ್ಯಂತ, ಯಾಕೆಂದರೆ 127 ವರ್ಷಗಳ ಹಿಂದೆ ನಾವು ಹೋದಾಗ ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಆಳ್ವಿಕೆಯ ಸಂದರ್ಭದಲ್ಲೂ ಕೂಡ ಅತ್ಯಂತ ದುರ್ಭಿಕ್ಷವಾಗಿರ್ತಕ್ಕಂಥ ಕ್ಷಾಮ ಬಂದಾಗ 1899ನೇ ಇಸ್ವಿಯಲ್ಲಿ ತೀವ್ರವಾದಂತಹ ಆ ಒಂದು ಕಷ್ಟ ಸಮಯ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಬಂದಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಕೂಡ ಧೃತಿಗೆಡದೆ ನಮ್ಮ ದೇಶದ ಕಲಾಭಿಮಾನ ಮತ್ತು ನಮ್ಮ ದೇಶದ ಸ್ವಾಭಿಮಾನ ಮತ್ತು ನಮ್ಮ ದೇಶದ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಬ್ರಿಟಿಷರೊಟ್ಟಿಗೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥ ಅದೆಷ್ಟೋ ಮಹನೀಯರ ಯುದ್ಧದ ಫಲವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಷ್ಟು ಸಂತೋಷ ಆನಂದದಾಯಕವಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ವಿಜಯ್ ದಳಪತಿಯವರಿಗೆ ಯಾವುದೇ ಕಾರಣಕ್ಕೂ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವಲ್ಪ ಅವರಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಇವರನ್ನು ತುಳಿಯುವಂತಹ ಅಥವಾ ಇವರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಈಗ ವಿಜಯ್ಗೂ ಕೂಡ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಅವರು